ಒಂದು ಕಡೆ ಲೋಕಸಭೆಯಲ್ಲಿ ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಇನ್ನು ಮತ್ತೊಂದು ಕಡೆ ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ದೆಹಲಿ ಪೊಲೀಸರಿಂದ ಮನೋರಂಜನ್ ಸಂಬಂಧಿಕರ ವಿಚಾರಣೆ, ಮೈಸೂರಿನ ವಿಜಯನಗರದ ನಿವಾಸದಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಸತತ 4 ಗಂಟೆಗಳಿಂದ ದೆಹಲಿ ಪೊಲೀಸರಿಂದ ವಿಚಾರಣೆ ನಡೆದಿದೆ. ಮನೋರಂಜನ್ ತಂದೆ ಮತ್ತು ತಾಯಿಯನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಭಾಷಾಂತರಕಾರರನ್ನ ಕೂರಿಸಿಕೊಂಡು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆದಿದ್ದಾರೆ. ಮನೋರಂಜನ್ ಕೊಠಡಿಯಲ್ಲೇ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದ ಊಟವನ್ನೂ ಮಾಡದೆ ವಿಚಾರಣೆಯನ್ನ ಪೊಲೀಸ್ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಅನ್ನೋ ಮಾಹಿತಿ. ಮನೋರಂಜನ್ ರೂಮ್ನಲ್ಲೇ ಅವರ ತಂದೆ ತಾಯಿಯನ್ನ ಇರಿಸಿ ದೆಹಲಿ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮನೋರಂಜನ್ ರೂಮ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ರೂಮ್ ಒಳಗಡೆ ಪ್ರತ್ಯೇಕವಾಗಿ ತಂದೆ ತಾಯಿಯನ್ನ ಕೂರಿಸಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧ್ಯಾಹ್ನದ ಊಟವನ್ನು ಕೂಡ ಮಾಡಿಲ್ಲ. ಯಾಕಂದ್ರೆ ಈ ಘಟನೆ ಅಷ್ಟು ಸೂಕ್ಷ್ಮ ಮತ್ತು ಗಂಭೀರವಾಗಿರೋದ್ರಿಂದ ಮನೋರಂಜನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅವರ ತಂದೆ ತಾಯಿಯಿಂದ ಕಲೆ ಹಾಕಬೇಕಾಗಿರೋದ್ರಿಂದ ದೆಹಲಿ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ, ಚುರುಕನ್ನು ಪಡ್ಕೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಸತತ 4 ಗಂಟೆಗಳಿಂದಲೂ ಕೂಡ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಊಟಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಹೋಗಿಲ್ಲ ಅನ್ನೋ ಮಾಹಿತಿ. ಇನ್ನು ಎಷ್ಟು ಹೊತ್ತು ಇದು ಮುಂದುವರಿಬಹುದು ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಈಗಾಗಲೇ ಅವರು ಸಿದ್ಧಪಡಿಸಿಕೊಂಡು ಬಂದಂಥ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಉತ್ತರ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತತ 4 ಗಂಟೆಗಳಿಂದ ಈ ಒಂದು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಕುಟುಂಬಸ್ಥರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅವರ ತಂದೆ ಜೊತೆಗೆ ಅವರ ತಾಯಿಯನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಯಾಕಂತಂದರೆ ಈಗಾಗಲೇ ಮನೋರಂಜನ್ನ ದೆಹಲಿ ಪೊಲೀಸರು ದೆಹಲಿಯಲ್ಲೇ ವಿಚಾರಣೆಗೊಳಪಡಿಸಿದ್ರು. ದೆಹಲಿ ವಿಚಾರಣೆ ವೇಳೆ ಸಾಕಷ್ಟು ಉತ್ತರಗಳನ್ನು ಪಡ್ಕೊಂಡಿದ್ರು. ಅಲ್ಲಿ ಕೊಟ್ಟಂಥ ಉತ್ತರಗಳು ಮತ್ತು ಇಲ್ಲಿ ಪೋಷಕರು ಕೊಡುವಂಥ ಉತ್ತರಗಳು ಸಾಮ್ಯತೆ ಸಿಗುತ್ತಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಅದೇ ಮರು ಪ್ರಶ್ನೆಗಳನ್ನು ಇಲ್ಲಿ ಅವರ ಕುಟುಂಬಸ್ಥರಿಗೆ ಕೇಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂತಂದರೆ ಅಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಮನೋರಂಜನ್ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಉತ್ತರ ಕೊಟ್ಟಿದ್ದಂಥ ಉತ್ತರಗಳು ಮತ್ತು ಇವರು ಪೋಷಕರು ಕೊಡುವಂಥ ಉತ್ತರಗಳು ಯಾವ ರೀತಿ ಇದೆ, ಭಿನ್ನವಾಗಿದೆಯಾ ಅಥವಾ ಅದೇ ರೀತಿಯಾದಂಥ ಉತ್ತರಗಳಿದೆಯಾ, ಜೊತೆಗೆ ಯಾವ ಸಂದರ್ಭದಲ್ಲಿ ಸಾಗರ್ ಶರ್ಮಾ ಈ ಮೈಸೂರಿಗೆ ಬಂದಿದ್ದ, ಮತ್ತು ಮನೋರಂಜನ್ಗೂ ಸಾಗರ್ ಶರ್ಮಾಗೂ ಹೇಗೆ ಪರಿಚಯ ಆಗ್ತು, ಈಗೆಲ್ಲ ಸಾಕಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ ಅವರು ಸತತ 4 ಗಂಟೆಗಳಿಂದ ಮನೋರಂಜನ್ ಕೊಠಡಿಯಲ್ಲೇ ಕುಳಿತು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಆತ ಓದುತ್ತಿದ್ದ ಪುಸ್ತಕಗಳಾಗಿರ್ಬೋದು ಮತ್ತು ಆತ ಮೊಬೈಲ್ ಬಳಸ್ತಿದ್ನ ಅಥವಾ ಇನ್ಯಾವುದೋ ವಿಚಾರಗಳನ್ನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಇನ್ಯಾವುದನ್ನು ಬಳಸ್ತಿದ್ನ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಈವರೆಗೂ ಕೂಡ ಊಟವನ್ನು ಮಾಡಿಲ್ಲ. ಯಾಕಂತಂದರೆ ಈವರೆಗೂ ಕೂಡ ಯಾವ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳಾಗಿರೋ ಸ್ಥಳೀಯ ಪೊಲೀಸರಾಗಲಿ ಅವ್ರಿಗೆ ಊಟ ತೆಗೆದುಕೊಂಡು ಕೊಡುವಂಥ ಕೆಲಸವೂ ಕೂಡ ಮಾಡಿಲ್ಲ. ಈ ಕಾರಣದಿಂದಾಗಿ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಆ ಒಂದು ವಿಚಾರಣೆ ಸ್ಥಳೀಯ ಪೊಲೀಸರಿಗೂ ಗೊತ್ತಾಗಬಾರ್ದು ಅನ್ನುವಂಥದ್ದು. ಯಾಕಂದರೆ ಇಲ್ಲೆಲ್ಲೋ ಒಂದು ಕಡೆ ಬೇರೆ ಕಡೆ ಅವರು ಮಾಧ್ಯಮಗಳಿಗೆ ಕೊಡುವಂಥದ್ದು ಅಥವಾ ಇನ್ಯಾರನ್ನು ಸಂಪರ್ಕ ಮಾಡುವ ಸಾಧ್ಯತೆ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಯಾರನ್ನೂ ಕೂಡ ಹೊರಗೆ ಬಿಟ್ಟಿಲ್ಲ. ಈಗಾಗಲೇ ಸತತ 4 ಗಂಟೆಗಳ ಕಾಲ ಅವರನ್ನು ವಿಚಾರಣೆಗೊಳಪಡಿಸಿರುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದಿಲೀಪ್.